ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅವ್ರನ್ನ ಯಾರ್ ಏನೇ ಅಂದ್ರು ಮುಟ್ ನೋಡ್ಕೊಳ್ಳೋ ಹಕ್ ಕೊಡ್ತಿರೋದೆ. ಭೈರವಿ, ದೊಡ್ಡವ್ರ ಮುಂದೆ ಹಾಗೆಲ್ಲ ಮಾತಾಡಬಾರ್ದಮ್ಮ. ಅವ್ರ ತಲೆ ಕೂದಲು ಬಣ್ಣಕ್ಕಿಂತ ಅವ್ರ ಅನುಭವಕ್ಕೆ ಬೆಲೆ ಕೊಡ್ಬೇಕಾಗಿರೋದು. ಅಂತ ಕೃಷ್ಣನೇ ಕುಚೇಲನ್ನ ಮೇಲೆ ಕೂರ್ಸಿ ತಾನು ಕೆಳ ಕೂತ್ಕೋತಾನಲ್ಲ, ಅದನ್ನ ದೊಡ್ಡತನ ಅಂತ ಹೇಳೋದು. ಅಲ್ಲ, ಬಡವ ಅಂದ್ರೆ ದೇವ್ರಿಗೂ ಪ್ರೀತಿ ಅಂತೆ. ಯಾಕಂದ್ರೆ ದೊಡ್ಡವ್ರ ಹಾಗೆ ಆಮಿಷ ತೋರ್ಸೋಕೆ ಅವನ ಹತ್ರ ಒಡವೆ ದುಡ್ಡು ಏನೂ ಇರಲ್ಲ. ಶುದ್ಧವಾದ ಪ್ರೀತಿ ಒಂದೇ ಇರುತ್ತೆ. ಅಜ್ಜಿ, ದುಡ್ಡು ನಿಮ್ ಹತ್ರ ಇರ್ಬೋದು, ಆದ್ರೆ ಪ್ರಾಮಾಣಿಕವಾದ ಮನ್ಸು ಒಂದು ಸಲ ನಿಟ್ಟುಸ್ರು ಬಿಟ್ರೆ ಆ ರಭಸಕ್ಕೆ ನಿಮ್ ಹತ್ರ ಇರೋದ್ ಎಲ್ಲ ಕೊಚ್ಕೊಂಡ್ ಹೋಗ್ಬಿಡತ್ತೆ. ಬೇಡ, ಕೆಣಕ್ ಬೇಡ. ಇಷ್ಟೊತ್ತು ಕೆಣಕಿದ್ದು ನೀವು. ಭೈರವಿ, ಅಜ್ಜಿ, ಏನ್ ಮಾಡ್ತಾ ಇದ್ದೀರಾ ನೀವು? ನಡೀರಿ, ಬನ್ನಿ ಬನ್ನಿ ನೀವು. ಅಜ್ಜಿ, ಯಾಕೆ ಹೀಗೆ ಮಾತಾಡಿದ್ರಿ? ಹಾಗಂದ್ರೆ ಏನು ನಿನ್ ಮಾತಿನ ಅರ್ಥ? ನೋಡುವಸು, ನಿನ್ ಮಗ ಇವತ್ತು ನನ್ಗೆ ಹೇಗ್ ಮಾತಾಡುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾನೆ. ಹಾಗಲ್ಲ ಅಜ್ಜಿ ನಾನು ಹೇಳ್ತಿರೋದು. ಯಾಕೆ ನೀವು ಕೇಶವ ಮಾವನ್ನ ಅಷ್ಟು ಕೀಳಾಗಿ ಮಾತಾಡಿದ್ರಿ ಅಂತ ನಾನು ಕೇಳ್ತಿರೋದು. ಹೇಳಿಲ್ವಾ ದುಡ್ಡಕ್ ತಕ್ಕ ಹಾಗೆ ಮರ್ಯಾದೆ ಅಂತ? ಅಜ್ಜಿ, ಜೋರಾಗಿ ಮಾತಾಡ್ಬೇಡಿ, ಭವಾನಿ ಕೇಳಿಸ್ಕೊಂಡ್ರೆ. ನೋಡೆ, ಅವನ ಹೆಂಡತಿಗ್ ಮಾತ್ರ ನೋವಾಗ್ಬಾರ್ದು ಅಲ್ವಾ? ಹಾಗಲ್ಲ ಅಜ್ಜಿ, ಮನೆಗ್ ಬಂದವರು ನಮ್ ಶತ್ರು ಆಗಿದ್ರು ಅವ್ರನ್ನ ಸತ್ಕಾರ ಮಾಡಿ ಕಳಿಸ್ಬೇಕು ಅಂತ ಹೇಳ್ತಾರೆ. ಅಂತದ್ರಲ್ಲಿ ಅವರು ನಮ್ಮನೆ ಬೀಗ್ರು. ಅಬ್ಬಬ್ಬಬ್ಬಬ್ಬಾ, ನನ್ಗೆ ಆ ಶಬ್ದ ಕೇಳೋದಿಕ್ಕೆ ಒಂಥರ ಆಗತ್ತೆ. ಅಥರ್ವ, ನೀನು ನಿಮ್ ತಾತನ್ ಬುದ್ಧಿ ಹೊತ್ಕೋಬೇಡ. ಇವತ್ತು ನಿಮ್ ತಾತ್ನಿಂದಾನೆ ಇಂಥ ಅಪ್ಪ ಮಾವ ಸಿಕ್ಕಿರೋದು. ಏನಾಯ್ತಮ್ಮ? ಅಲ್ವೇ, ಮಗು ತಾತ ಅನ್ನಿಸ್ಕೊಂಡವ್ರು ಮಗು ನೋಡಕ್ಕೆ ಹೇಗ್ ಬರ್ಬೇಕು? ಹೇಗೋ ಮಗು ನೋಡಕ್ ಬಂದಿದ್ದಾರೆ ತಾನೆ, ನೋಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ಮನಿರೋದ್ ಬಿಟ್ಟು ಯಾಕೆ ಸುಮ್ಮನೆ ಗಲಾಟೆ ಮಾಡ್ಬೇಕು? ಸುಮ್ಮನೆ ಚಿಕ್ಕ ವಿಷಯನ ದೊಡ್ಡದಾಗಿ ಮಾಡ್ತಾ ಇದ್ದೀರಾ. ಸತ್ಯ ಯಾವತ್ತೂ ಸುಡುತ್ತೆ ಅನ್ನೋ ಮಾತು ನಿಜ. ಅಮ್ಮ, ಯಾಕೆ ಅಥರ್ವನ್ ಮೇಲೆ ಇಷ್ಟೊಂದು ರೇಗಾಡ್ತಿದ್ಯಾ? ಅದೇ ಬಂದಿದಾರಲ್ಲಮ್ಮ ಮಿಡ್ಲ್ ಕ್ಲಾಸ್ ಮಹಾರಾಜರು, ನಿನ್ ದೊಡ್ಡ ಬೀಗ್ರು. ಅವರು ಅವ್ರ ಮೊಮ್ಮಗಳನ್ನ ನೋಡಕ್ಕೆ ಅಂತ ಪಟ್ಟು, ಪೀತಾಂಬ್ರ, ವಜ್ರ, ವೈಡೂರ್ಯ, ಹಾರಾನ ತಂದಿದ್ದಾರೆ. ನಾನ್ ಅದನ್ನ ನೋಡಿ ಇದೆಲ್ಲ ಯಾಕ್ ತಂದ್ರಿ ಅಂತ ಕೇಳ್ದೆ ಅಷ್ಟೇ ಅಮ್ಮ. ನಿನ್ ಮಗ ಇಷ್ಟೊಂದು ಹಾರಾಡ್ತಾ ಇದ್ದಾನೆ. ಅಬ್ಬಬ್ಬಬ್ಬಾ, ಅವ್ರು ತಂದಿರೋ ಗಿಫ್ಟ್ನ ನೋಡೋಕೆ 2 ಕಣ್ಣುಗಳು ಸಾಲ್ದು ವಸುಂದ್ರ. ಹೌದಾ? ಅಂಥದ್ದೇನ್ ತಂದಿದ್ದಾರೆ? ಇನ್ನೇನ್ ತರ್ತಾರೆ ಪಾಪ, ನೆಲ ಒರ್ಸೋ ತರ ಬಟ್ಟೆ ತಂದಿದ್ದಾರೆ ಅಷ್ಟೇ. ಆ ಬಟ್ಟೆನ ಆ ಮಗು ಏನಾದ್ರೂ ಹಾಕೊಂಡ್ರೆ ಮೈಯೆಲ್ಲ ತರ್ಚಿ ತೂರ್ಕೆ ಬರುತ್ತಷ್ಟೇ. ಅಷ್ಟು ಒರಟಾಗಿದೆ ಬಟ್ಟೆ. ಅಜ್ಜಿ ಹೇಳೋಷ್ಟು ಕೆಟ್ಟದಾಗಿಲ್ಲಮ್ಮ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತೀನಿ ಅಂತನಾ? ವಸುಂಧ್ರ, ಬೀಗ್ರು ಮನೆಗ್ ಬರ್ಬೇಕಾದ್ರೆ ಒಂದ್ ಸ್ವಲ್ಪನಾದ್ರೂ ಮರ್ಯಾದೆ ಬೇಡ್ವಾ? ಅಂತ ಸಾರ್ಸೋ ಬಟ್ಟೆನ ಬಂದೋರ್ಗ್ ತೋರ್ಸಿ ಇದು ನಮ್ ಬೀಗರು ಕೊಟ್ಟಿದ್ದು ಅಂತ ಹೇಳಕ್ಕಾಗತ್ತಾ? ಅಜ್ಜಿ ಪ್ಲೀಸ್, ಸುಮ್ಮನೆ ಯಾಕೆ ಅವ್ರನ್ನ ಆಡ್ಕೋತೀರಾ?
ಅವ್ರ ಶಕ್ತಿಗೆ ಎಷ್ಟು ಅನುಸಾರವಾಗಿದೆಯೋ ಅವ್ರು ಅಷ್ಟು ತಂದಿದ್ದಾರೆ. ಇಷ್ಟಕ್ಕೂ ಗಿಫ್ಟ್ ಕೊಡ್ಲೇಬೇಕು ಅಂತೇನಿಲ್ವಲ್ಲ. ನನ್ ಮಗುಗೆ ಅವ್ರ ಆಶೀರ್ವಾದ ಒಂದಿದ್ರೆ ಸಾಕು. ಯಾವ ಕಾಲದಲ್ಲಿದ್ಯೋ ನೀನು? ಆಶೀರ್ವಾದಕ್ಕೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರೋ ಕಾಲ ಆಗೋಯ್ತು.